ಒಂದು ಹಳ್ಳಿಯಲ್ಲಿ ಒಬ್ಬ ಗಂಡ ಮತ್ತು ಹೆಂಡತಿ ಮೂವರು ಮುದುಕರು ತಮ್ಮ ಮನೆಯ ಹೊರಗೆ ಕುಳಿತಿರುವುದನ್ನು ನೋಡಿದರು. ಅವರು ಸ್ವಲ್ಪ ಹೊತ್ತು ಅಲ್ಲಿಯೇ ಕುಳಿತಿದ್ದರು. ಹೆಂಡತಿ ಹೊರಗೆ ಹೋಗಿ ಹೇಳಿದಳು, ನಮಗೆ ನಿನ್ನ ಪರಿಚಯವಿಲ್ಲ, ಆದರೆ ನೀನು ಬಹಳ ಹೊತ್ತು ಇಲ್ಲಿ ಕುಳಿತಿದ್ದನ್ನು ನಾವು ನೋಡಿದ್ದೇವೆ. ನೀವು ಹಸಿದಿರಬೇಕು. ನನ್ನ ಪತಿ ಮತ್ತು ನಾನು ನಿಮ್ಮೆಲ್ಲರನ್ನೂ ಆಹ್ವಾನಿಸುತ್ತಿದ್ದೇವೆ. ದಯವಿಟ್ಟು ಒಳಗೆ ಬನ್ನಿ ಮತ್ತು ನಮ್ಮೊಂದಿಗೆ ಸ್ವಲ್ಪ ಆಹಾರವನ್ನು ಸೇವಿಸಿ. ಅವರು ಉತ್ತರಿಸಿದರು, ನಾವು ಒಟ್ಟಿಗೆ ಮನೆಯೊಳಗೆ ಹೋಗುವುದಿಲ್ಲ. ಏಕೆ ಎಂದು ಅವಳು ಕೇಳಿದಾಗ ಒಬ್ಬ ಮುದುಕ ವಿವರಿಸಿದನು, ಅವನ ಹೆಸರು ಸಂಪತ್ತು. ಅವನು ನಿಮ್ಮೊಂದಿಗೆ ಹೋದರೆ ನಿಮ್ಮ ಮನೆ ಯಾವಾಗಲೂ ಸಂಪತ್ತಿನಿಂದ ತುಂಬಿರುತ್ತದೆ ಮತ್ತು ಅವನು ಯಶಸ್ವಿಯಾಗುತ್ತಾನೆ. ಅವನು ನಿಮ್ಮೊಂದಿಗೆ ಹೋದರೆ ನೀವು ಪ್ರಾರಂಭಿಸುವ ಯಾವುದೇ ಪ್ರಯತ್ನದಲ್ಲಿ ನೀವು ಯಾವಾಗಲೂ ಯಶಸ್ವಿಯಾಗುತ್ತೀರಿ ಮತ್ತು ನಾನು ಪ್ರೀತಿಸುತ್ತೇನೆ. ನಾನು ನಿಮ್ಮೊಂದಿಗೆ ಹೋದರೆ ನಿಮ್ಮ ಮನೆ ಯಾವಾಗಲೂ ಪ್ರೀತಿಯಿಂದ ತುಂಬಿರುತ್ತದೆ. ನಂತರ ಅವರು ತಮ್ಮ ಮನೆಯಲ್ಲಿ ಅವರಲ್ಲಿ ಯಾರನ್ನು ಬಯಸಬೇಕೆಂದು ಅವರ ಪತಿಯೊಂದಿಗೆ ಚರ್ಚಿಸಲು ಹೇಳಿದರು. ಅದನ್ನು ಕೇಳಿದ ಆಕೆಯ ಪತಿಯು ಸಂತೋಷದಿಂದ ಸಂಪತ್ತನ್ನು ನಮ್ಮ ಮನೆಗೆ ಆಹ್ವಾನಿಸೋಣ ಎಂದು ಹೇಳಿದನು. ಹೆಂಡತಿ ಹೇಳಿದಳು, ನಾವು ಯಶಸ್ಸನ್ನು ಏಕೆ ಆಹ್ವಾನಿಸಬಾರದು? ಕೆಲವು ಚರ್ಚೆಗಳ ನಂತರ ಹೆಂಡತಿ ಮತ್ತೆ ಅವರ ಬಳಿಗೆ ಬಂದು, ನಿಮ್ಮಲ್ಲಿ ಯಾರು ಲವ್? ದಯವಿಟ್ಟು ಒಳಗೆ ಬನ್ನಿ ಮತ್ತು ನಮ್ಮ ಅತಿಥಿಯಾಗಿರಿ. ಪ್ರೀತಿ ಎದ್ದು ಮನೆಯತ್ತ ನಡೆಯತೊಡಗಿದ. ಅಷ್ಟರಲ್ಲಾಗಲೇ ಇಬ್ಬರೂ ಕೂಡ ಎದ್ದು ಅವನನ್ನು ಹಿಂಬಾಲಿಸತೊಡಗಿದರು. ಮಹಿಳೆ ಕೇಳಿದಳು, ನೀವು ಒಟ್ಟಿಗೆ ಬರಲು ಸಾಧ್ಯವಿಲ್ಲ ಎಂದು ಹೇಳಿದ್ದೀರಿ, ನೀವೆಲ್ಲರೂ ಏಕೆ ಬರುತ್ತಿದ್ದೀರಿ? ಮುದುಕ ಉತ್ತರಿಸಿದ, ನೀವು ಸಂಪತ್ತನ್ನು ಅಥವಾ ಯಶಸ್ಸನ್ನು ಆಹ್ವಾನಿಸಿದ್ದರೆ ಉಳಿದ ಇಬ್ಬರೂ ಹೊರಗೆ ಇರುತ್ತಿದ್ದರು. ಆದರೆ ನೀವು ಪ್ರೀತಿಯನ್ನು ಆಹ್ವಾನಿಸುವುದರಿಂದ ಅವನು ಎಲ್ಲಿಗೆ ಹೋದರೂ ನಾವು ಅವನೊಂದಿಗೆ ಹೋಗುತ್ತೇವೆ. ಅದೇ ರೀತಿ ಪ್ರೀತಿ ಎಲ್ಲಿದೆಯೋ ಅಲ್ಲಿ ಸಂಪತ್ತು ಮತ್ತು ಯಶಸ್ಸು ಬರುತ್ತದೆ.